ಹಲೋ ಗೈಸ್, ಒಟ್ಟು ಅವನವ್ನು ಹಾಸ್ಟೆಲ್ ಬಿಟ್ಟು ಊರಿಗೆ ಹೋದ್ಮ್ಯಾಗ ಹೊಲಕ್ಕೆ ಹೋಗಲಿಲ್ಲ ಆದ್ರೆ ಸಮಾಧಾನ ಆಗೋದಿಲ್ಲ. ಅದ್ರ ಸಂಬಂಧ ಹೊಲಕ್ಕೆ ಹೋದ್ನಿ. ಹೊಲಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೆಲ್ಲ ನೋಡ್ಕೊತ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಒಣಗಿತ್ತು ನೋಡ್ರಿ. ಯಾಕಂದ್ರೆ ಈಗ ಬ್ಯಾಸಿಗೆ ದಿನ ಆಯ್ತಲ್ಲ, ಅದಕ್ಕೆ ಇದೆಲ್ಲ ಆದ್ಮ್ಯಾಗ ಹೊಲಕ್ಕೆ ಹೋಗಿ ಕಟ್ಟಿಗೆ ನೋಡಿ ಕಟ್ಟಿಗೆ ಒಂದೆರಡು ಫೋಟೋ ಹೊಡೆದ್ನಿ. ಯಾಕಂದ್ರೆ ಹೊಲಕ್ಕೆ ಹೋಗಿದ್ದು ಪ್ರತಿಯೊಂದು ರಿಪೋರ್ಟು ನಮ್ಮ ಮಾಮಕ್ಕೆ ಕಳಿಸ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಅದ್ರ ಸಲುವಾಗಿ ಇವೆರಡು ಫೋಟೋ ತಕ್ಕೊಂಡಿ. ಹೊಲಕ್ಕೆ ಬಂದ ಈಗ ಹೊಲ ನೋಡೀನಿ. ಹೊಲ್ದಾಗ ಏನೂ ಇದ್ದಿದ್ದಿಲ್ಲ. ಯಾಕಂದ್ರೆ ಈಗ ಬ್ಯಾಸಿಗೆ ದಿನಕ್ಕೆ ನೀರು ಇರಲ್ಲ ಸಂಬಂಧ ಹೊಲ ಎಲ್ಲ ಒಣಗಿರ್ತೈತಿ. ಇದಕ್ಕಿಂತ ಮುಂಚೆ ಈ ಹೊಲಕ್ಕೆ ಸಜ್ಜಿ ಬಿತ್ತಿತ್ತು. ಆ ಸಜ್ಜಿನ ತೆನಿ ಮುರಿದು ರಾಶಿ ಮಾಡಿ ಎಲ್ಲ ಮುಗಿಸಿದ್ರೆ, ಈ ಹೊಲ ಎಲ್ಲ ನೋಡ್ಕೊಂಡು ಮನೆಗೆ ಹೋಗುವಾಗ ಮತ್ತು ಮನ್ಯಾಗಿರೋ ಹೊಂತ ಮರಿ ನೆನಪಾತು. ಅದ್ರ ಸಲುವಾಗಿ ಮೇವು ತರಬೇಕಂತ ಈ ಕಡೆ ಹೊಂಟಿದ್ನಿ. ಹೋಗುವಾಗ ನಮ್ಮ ದೋಸ್ತ ಟ್ಯಾಕ್ಟ್ರ್ ತೊಗೊಂಡು ಅಪೋಸಿಟ್ ಬಂದ. ನಾನು ಟಗರಿ ಮೇವು ಮಾಡ್ಕೊಂಬರ್ಬೇಕು, ಇಬ್ರು ಕೂಡಿ ಹೋಗುನ್ ಬಾ ಅಂತ ಕರ್ಕೊಂಡ. ಇಬ್ರು ಕೂಡಿ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಇಬ್ರು ಕೂಡಿ ಮತ್ತು ಟ್ಯಾಕ್ಟ್ರದಾಗಿರೋ ಗೊಂಜಾಳ ಮೇವು ಅಷ್ಟು ಖಾಲಿ ಮಾಡಿದ್ವಿ. ಅಷ್ಟು ಟೇಲರ್ದಾಗಿಂದ ಇಳಿಸೋದಾದ್ಮ್ಯಾಗ ಮಿಷನ್ಗೆ ಹಾಕಿ ಕಟ್ ಮಾಡಿದ. ಇಲ್ಲಿ ಆಗಕತ್ತೈತಿ ನೋಡ್ರಿ, ಈ ಥರ ಅಷ್ಟು ಸಣ್ಣಗೆ ಮಾಡಿದ. ಅದಾದ್ಮ್ಯಾಗ ಬೈಕ್ ಚಲೋ ಮಾಡ್ಕೊಂಡು ಹೊಂತಿ ಮೇವು ತರಬೇಕಂತ ಹೊಲಕ್ಕೆ ಹೋದ್ವಿ. ಹೊಲಕ್ಕೆ ಹೋಗಿ ಗಾಡಿ ಸೈಡ್ ಹಾಕಿ ಮತ್ತು ಈ ಕಡೆ ಮೇವು ಮಾಡಕ್ಕಂತ ಈ ಕಡೆ ಬಂದ್ವಿ. ಈ ಉಳ್ಳಾಗಡ್ಡಿ ಒಳಗೆ ಹಸ್ರಾದ ಮೇವು ಇತ್ತು. ಯಾಕಂದ್ರೆ ಇಲ್ಲಿ ನೀರಾವರಿ ಇತ್ತು, ಅದ್ರ ಸಲುವಾಗಿ ಇದು ಹಸ್ರಿತ್ತು. ಮೇವು ಮಾಡ್ಕೊಂಡ ಮನೆಗೆ ಬರ್ಬೇಕಾದ್ರೆ ಪೂರ ಹೊತ್ತು ಮುಳುಗಿತ್ತು. ಮತ್ತು ಮೇವು ತೊಗೊಂಡು ಮನೆಗೆ ಹೋದ್ನಿ. ಇಲ್ಲೈತೆ ನೋಡ್ರಿ, ಇದು ಹೊಂತಿಗೆ ಮೇವು ಮಾಡಕ್ಕೆ ಹೋಗಿದ್ನಿ. ಮೇವು ತೊಗೊಂಬಂದು ಈ ಬುಟ್ಟಿ ಒಳಗೆ ಹಾಕಿ ಅದಕ್ಕೆ ಇಟ್ನಿ.